ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಪಾಪು ಜಾನ್ MJ ಚಾನಲ್. ಫ್ರೆಂಡ್, ಇತ್ತೀಚೆಗೆ ಭಾಳ ಸ್ಕ್ಯಾಮ್ ಆಗ್ತಾಯಿದೆ ಫ್ರೆಂಡ್. ಯಾವ ರೀತಿ ಸ್ಕ್ಯಾಮ್ ಅಂದರೆ, ಈಗ ನಿಮ್ಮ ಒಂದು ಬ್ಯಾಂಕ್ ಅವರೇ ಫೋನ್ ಮಾಡಿರೋ ರೀತಿ ಮಾತಾಡ್ತಾರೆ ಫ್ರೆಂಡ್. ನಿಮ್ಮ ಒಂದು ಬ್ಯಾಂಕ್ನವ್ರು ಯಾರಾದರೂ ಫೋನ್ ಮಾಡಿ ಏನಾದರೂ ಸ್ವಲ್ಪ ಡೀಟೇಲ್ಸ್ ಕೇಳ್ತಾರಲ್ಲ, ಅಂದರೆ ನೀವು ಕನ್ಫರ್ಮ್ ಹೌದಲ್ಲ ಒಂದು ಒಬ್ಬೊಬ್ಬರು ಫೋನ್ ಮಾಡಿ ಕೇಳ್ತಾರೆ. ಆ್ಯಕ್ಚುಲಿ ಹೇಳೋದಾದರೆ ಬ್ಯಾಂಕಿಂದ ಯಾವುದೂ ಕೂಡ ಕಾಲ್ ಬರಲ್ಲ. ಅದು ಕೂಡ ಒಬ್ಬೊಬ್ಬರು ಸ್ಕ್ಯಾಮ್ ಆಗಿ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ನಿಮಗೆ ಲೋನ್ ಬಂದಿದೆ, ನಿಮಗೆ ಬ್ಯಾಂಕಲ್ಲಿ ಆಫರ್ ಇದೆ, ನಿಮಗೆ ಲೋನ್ ಅಂದರೆ ಆಫರ್ ಇದೆ, ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರ್ ಹೇಳಿ, ನಿಮ್ಮೊಂದು ಪಾನ್ ಕಾರ್ಡ್ ನಂಬರ್ ಹೇಳಿ, ನಿಮ್ಮೊಂದು ಮೊಬೈಲ್ಗೆ OTP ಬರುತ್ತೆ ಅಂತ ಹಿಂಗೆ ಕೆಲವಷ್ಟು ಜನ ಸ್ಕ್ಯಾಮ್ ಮಾಡೋಕ್ಕೆ ನಿಮಗೆ ಫೋನ್ ಮಾಡ್ತಾರೆ ಫ್ರೆಂಡ್. ಫೋನ್ ಮಾಡಿದಾಗ ನಿಮಗೆ ಯಾರೂ ಕೂಡ ಈ ರೀತಿ ಅವ್ರು ಯಾವುದೇ ಒಂದು ಯಾರೇ ಆಗಲಿ ನಿಮ್ಮೊಂದು ಪರ್ಸನಲ್ ಡೀಟೇಲ್ಸ್ ಏನೂ ಕೊಡೋಂಗಿಲ್ಲ ಫ್ರೆಂಡ್. ಯಾರೇ ಆಗಲಿ ಯಾರು ಫೋನ್ ಮಾಡಿದರೂ ಕೂಡ ಈ ಒಂದು ಡೀಟೇಲ್ಸ್ನ ಏನಾದರೂ ಕೊಟ್ಟರೆ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಜೀರೋ ಆಗೋ ಸಾಧ್ಯತೆ ಇರುತ್ತೆ ಫ್ರೆಂಡ್. ಯಾಕಂದರೆ ಈಗ ಎಕ್ಸಾಂಪಲ್, ಈಗ ಆಧಾರ್ ಕಾರ್ಡು ಆಮೇಲೆ ಪಾನ್ ಕಾರ್ಡು OTP ಕೇಳೋಲ್ಲ. ಈಗ ಎಂಥ ಸ್ಕ್ಯಾಮ್ ಆಗಿದೆ ಅಂದರೆ, ಒಂದು ಮೆಸೇಜ್ ಕಳಿಸ್ತಾರೆ, ನಿಮಗೆ ಒಂದು ಮೆಸೇಜ್ ಕಳಿಸ್ತಾರೆ. ಆ ಒಂದು ಮೆಸೇಜ್ ಲಿಂಕ್ನ ನೀವು ಏನಾದರೂ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ಅವರ ಹತೋಟಿಗೆ ಹೋಗುತ್ತೆ ಫ್ರೆಂಡ್. ಆ ರೀತಿ ಸ್ಕ್ಯಾಮ್ ಆಗ್ತಾಯಿದೆ ಫ್ರೆಂಡ್. ಯಾರೂ ಕೂಡ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಕೊಡೋಕ್ಕೆ ಹೋಗಬೇಡಿ. ಯಾರೂ ಕೂಡ ಯಾವುದೇ ಒಂದು ಲಿಂಕ್ ಬಂದ್ರೆ ಆ ಲಿಂಕ್ ಮೇಲೆ ಟಚ್ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಒಂದು ಲಿಂಕ್ ಮೇಲೆ ಟಚ್ ಆಗಲಿ, ಪರ್ಸನಲ್ ಡೀಟೇಲ್ಸ್ ಕೊಡೋದಾಗಲಿ, ಈ ರೀತಿ ಕೊಡೋದಾದರೆ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಜೀರೋ ಆಗೋ ಸಾಧ್ಯತೆ ಇರುತ್ತೆ. ಆಮೇಲೆ ನಿಮ್ಮೊಂದು ATM ಕಾರ್ಡ್ ಇರುತ್ತೆ ನೋಡ್ಕೊಳ್ಳಿ. ATM ಕಾರ್ಡ್ನ ಹಿಂದ್ಗಡೆ ಇರೋಂಥ ನಂಬರ್ ಯಾರು ಕೂಡ ಹೇಳ್ಕೋಬೇಡಿ ಫ್ರೆಂಡ್. ಅದು ಹೇಳಿದರೂ ಕೂಡ ನಿಮ್ಮೊಂದು ಬ್ಯಾಂಕ್ ಬ್ಯಾಲೆನ್ಸ್ ಜೀರೋ ಆಗೋ ಸಾಧ್ಯತೆ ಇರುತ್ತೆ ಫ್ರೆಂಡ್. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಅಂತ ತಿಳಿಸಿದ್ದೀನಿ. ಇತ್ತೀಚೆಗೆ ಭಾಳ ಸ್ಕ್ಯಾಮ್ ಆಗ್ತಾಯಿದೆ. ನನಗೂ ಕೂಡ ಅನುಭವ ಆಗಿತ್ತು. ಯಾರೋ ಫೋನ್ ಮಾಡಿದರು, ನಿಮ್ಮೊಂದು ಡೀಟೇಲ್ಸ್ ಕೊಡಿ ಅಂತ ಅವ್ರ ಮೇಲೆಗೆ ಡೀಟೇಲ್ಸ್ ಕೇಳ್ತಾಯಿದ್ರು. ನಾನು ರಾಂಗ್ ಮಾತಾಡ್ತಾ ಇದ್ದೆ. ಅವಾಗ ಗೊತ್ತಾಯಿತು. ಅವರು ಆವಾಗ ಫೋನ್ನ ಕಟ್ ಮಾಡಿ ಇಟ್ಟರು ಫ್ರೆಂಡ್. ಈ ರೀತಿ ಆಗ್ತಾ ಇರುತ್ತೆ. ಯಾರು ಕೂಡ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಕೊಡೋಕ್ಕೆ ಹೋಗ್ಬೇಡಿ. ನಿಮ್ಮ ಒಂದು ಆಧಾರ್ ಕಾರ್ಡ್ ವಾಟ್ಸಪ್ ಮಾಡಿ ಅಂದರೆ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಗೆ ಗೊತ್ತಿದ್ದವ್ರಿಗೆ ಅಷ್ಟೇ ಮಾಡಿ. ಗೊತ್ತಿದ್ದರೂ ಕೂಡ ಕಳಿಸೋದು ಕಷ್ಟ ಈ ಒಂದು ಟೈಮ್ನಲ್ಲಿ ಫ್ರೆಂಡ್. ಪಾನ್ ಕಾರ್ಡ್ ಆಯಿತು, ಆಧಾರ್ ಕಾರ್ಡ್ ಆಯಿತು, OTP ಕೊಟ್ಟರೆ, ಯಾರಿಗೂ ಕೊಟ್ಟರೆ ನಿಮ್ಮ ಒಂದು ಬ್ಯಾಂಕ್ನ ಅವರ ಕೈಯಲ್ಲಿ ಕೊಟ್ಟ ಹಾಗೆ. ಅಂದರೆ ನೀವು ATM ಪಿನ್ನು ನಂಬರ್ ಹೇಳಿ ATM ಅವರ ಕೈಯಲ್ಲಿ ಕೊಟ್ಟ ಹಾಗೆ. ಅಂದರೆ ಅವ್ರ ರೊಕ್ಕ ಎಷ್ಟೋ ತಗೊಳ್ಳಿ ಅನ್ನೋ ರೀತಿ ನೀವು ಕೊಟ್ಟ ಹಾಗೆ ಆಗುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್, ಪಾನ್ ಕಾರ್ಡ್, OTP ಹೇಳಿದರೆ ಫ್ರೆಂಡ್. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಂಡಿರೋ ಅನ್ಕೊತೀನಿ ಫ್ರೆಂಡ್. ಈ ಒಂದು ವಿಡಿಯೋ ನಿಮಗೆ ಪವರ್ಫುಲ್ಲಾಗಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮಗೆ ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ಈ ವಿಡಿಯೋಲಿ ಏನು ಮಾಡ್ತಾಯಿದ್ದೀನಿ ಮತ್ತೆ ಅಂತ ವಿಡಿಯೋ ಸಿಗೋಣ. ಟೇಕ್ ಕೇರ್, ಬಾಯ್.